ಪ್ರೀತಿಗೋಸ್ಕರ ಹಾರ್ಟಿಗೆ ಕೈ ಹಾಕಿ ಪರಪರ ಅಂತ ಕೇರ್ಕೊಳ್ಳೋ ಮುಂಗಾರು ಮಳೆ ಪ್ರೀತಮ್ ಎಲ್ರೂ ಕಣ್ಣಲ್ಲಿ ಪ್ಯಾಥೋ ಹೀರೋ ಆಗ್ತಾರೆ. ಆದ್ರೆ ಪ್ರೀತಿ ಮಾಡಿದ ಹುಡುಗನ್ ಬಿಟ್ಟು ಇನ್ಯಾರನ್ನೋ ಕಟ್ಕೊಳ್ಳೋ ಅನಿವಾರ್ಯಕ್ಕೆ ಸಿಕ್ಕಾಕೊಳ್ಳೋ ನಂದಿನಿಗೆ ಮಾತ್ರ ಯಾರ ಮನ್ಸಲ್ಲೂ ಜಾಗನೇ ಇರಲ್ಲ. ನಾನಿಲ್ಲಿ ಹುಡುಗಿರ್ನ ಕಡೆಗಣಿಸಿದ್ದಾರೆ ಅಂತ ವಾದ ಮಾಡ್ತಿಲ್ಲ. ಪ್ರೀತಿ ಸಿಗದಿರೋ ಪ್ರತಿಯೊಬ್ರು ಒನ್ ವೇ ಲವರ್ಸ್ ಅಂತ ಹೇಳ್ತಾ ಇದ್ದೀನಿ. ಅವ್ರು ಎಲ್ಲರಿಗಿಂತ ಪಾಪ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ದೊಡ್ಡ ಗೋಳು ರೀ ಈ ಒನ್ ವೇ ಲವರ್ಸ್ಗಳು ಬಾಳು. ಜಂಟಿಯಾದವ್ರಿಗೆ ವ್ಯಾಲೆಂಟೈನ್ಸ್ ಡೇ, ರೋಸ್ ಡೇ, ಆ ಡೇ ಈ ಡೇ, ಸುಡ್ಗಾಡ್ ಡೇ ಅಂತ 1000 ಇದೆ. ಆದ್ರೆ ಒಂಟಿ ಆದವ್ರಿಗೆ ಯಾವ ಡೇನೂ ಇಲ್ಲ. ಅದಕ್ಕೆ ಅನ್ಸುತ್ತೆ ಪ್ರೀತಿ ಸಿಗ್ದವರು ವರ್ಷಕ್ಕೊಂದಿನ ಪ್ರೀತಿನ ವಾರ್ಷಿಕೋತ್ಸವ ತರ ನಡೆಸಿದ್ರೆ ಒನ್ ವೇ ಲವರ್ಸು ಪ್ರೀತಿನ ಪ್ರತಿದಿನ ನಿತ್ಯೋತ್ಸವ ತರ ಸೆಲೆಬ್ರೇಟ್ ಮಾಡ್ತಾರೆ. ಜಗತ್ತಲ್ಲಿ ಅತ್ಯಂತ ಪರಿಶುದ್ಧ ಪ್ರೇಮಿಗಳಿದ್ದಾರೆ ಅಂದ್ರೆ ಅದು ಒನ್ ವೇ ಲವರ್ಸೇ. ಹಾಗೇನೆ ಜಗತ್ತಲ್ಲಿ ಅತಿ ಹೆಚ್ಚು ನೋವು ಅನುಭವಿಸೋ ಹಾರ್ಟ್ ಕೂಡ ಅದು ಒನ್ ವೇ ಲವರ್ಸೇ. ಸಂಗಾತಿಗೊಂದು ಹಾರ್ಟ್ ಶೇಪ್ ಬಲೂನ್ ಕೊಟ್ಟು ಸೆಲ್ಫಿ ತಗೊಂಡು ಅದಕ್ಕೆ ಎಲ್ಲಿಂದನೋ ಕದ್ದಿರೋ ಲವ್ ಕೋಟ್ಸ್ ಬರ್ದು ಸೋಷಿಯಲ್ ಮೀಡಿಯಾದಲ್ಲಿ 100 ಲೈಕ್ಸ್ 30 ಕಮೆಂಟ್ಸ್ಗೋಸ್ಕರ ಪೋಸ್ಟ್ ಮಾಡೋರ್ಗೆ ಆಟೋ ಹಿಂದೆ ಬರ್ಕೊಂಡಿರೋ ನೋವಿನ ಸಾಲ್ಗಳು ಯಾವತ್ತೂ ಅರ್ಥನೇ ಆಗಲ್ಲ. ನಮ್ಮ ಹಾರ್ಟಲ್ಲಿರೋರು ನಮ್ಮ ತೋಳಿಗೆ ಸಿಗಲ್ಲ ಅಂದ್ರೆ ತುಂಬಾ ನೋವಾಗುತ್ತೆ. ಅದೇ ತರ ಒಬ್ರು ನಮ್ಮ ಹಾರ್ಟ್ನ ಹೊಡೆದು ಚೂರ್ ಮಾಡಿದ್ರು ನಾವು ಆ ಸಣ್ಣ ಸಣ್ಣ ಚೂರಿನ ಜೊತೆನೆ ಅವ್ರನ್ನೇ ಪ್ರೀತಿಸ್ತೀವಲ್ಲ, ಅದಕ್ಕಿಂತ ದೊಡ್ಡ ತಮಾಷೆನೂ ಇಲ್ಲ. ಯಾವತ್ತೂ ದಕ್ಕಲ್ಲ ಅಂತ ಗೊತ್ತಿದ್ರು ಪ್ರೀತಿಗೋಸ್ಕರ ಕಾಯೋದು ತುಂಬಾನೇ ಕಷ್ಟ. ಆದ್ರೆ ಪ್ರೀತಿಯೊಂದೇ ನಮಗ್ ಬೇಕಾಗಿರೋದು ಅಂತ ಗೊತ್ತಾದಾಗ ಅದನ್ನ ಬಿಟ್ಕೊಡೋದು ಸಾವಿಗಿಂತ ಕಷ್ಟ. ಫೇಮಸ್ ಆಗಿರೋ ಲವ್ ಸ್ಟೋರಿಗಳಿಗಿಂತ ಹಾರ್ಟ್ ಇಂದ ಆಚೆ ಬಂದಿರೋ ಪ್ರೀತಿ ಸಂಖ್ಯೆನೇ ಜಾಸ್ತಿ ಇದೆ. ಇದೆಲ್ಲ ನನಗೆ ಅರ್ಥ ಆಗಿದ್ದೆ ನನಗೂ ಪ್ರೀತಿ ಆದ್ಮೇಲೆ. ಪ್ರೀತಿ ನನಗೆ ಮಾತ್ರ ಆಗಿರೋದು. ನಾನು ಪ್ರೀತಿಸ್ತಿರೋ ಹುಡುಗಂಗೆ ಪ್ರೀತಿ ಬಗ್ಗೆ ABCDನೂ ಗೊತ್ತಿಲ್ಲ. ನಾನು ಈಗ ಒನ್ ವೇ ಲವರೇ. ಕಾಂತ ಮೆತ್ತಿಗೆ ಲಾಕ್ ಮಾಡ್ರಿ, ಕಳ್ರು ಅನ್ಕೊಂಡ್ಬಿಟ್ಟಾರ. ಶ್ರೀಕಾಂತ, ಇದು ನಿಮ್ಗೆ ಓವರ್ ಆಯ್ತು ಅನ್ಸ್ಲಿಲ್ವಾ? ಸರಿಯಾಗಿ ಲಾಕ್ ಮಾಡ್ರಿ. ಅಯ್ಯೋ ದೇವ್ರೆ, ಈ ರೀತಿ ಸಿಗಾಕೊಳ್ತೀನಿ ಅಂತ ಖಂಡಿತ ಗೊತ್ತಿರಲಿಲ್ಲ. ಛೇ, ಎಂಥ ಪರಿಸ್ಥಿತಿ ಬಂತು. ಹೇಯ್ ಹೇಯ್ ಹೇಯ್, ನೀನೇನೋ ಮಾಡ್ತಿದ್ದೀಯಲ್ಲಿ? ಅದು ನಾನು
ಬಾಸ್ಗೆ ನೀನು ತಾನು ಅನ್ನೋಷ್ಟು ಕ್ಲೋಸ್ ಆಗಿರೋ ಆಟೋ ಡ್ರೈವರ್ ಕೂಡ ಪರಿಚಯ ಇದ್ದಾನ. ಅಮೂಲ್ಯ ಮೇಡಮ್ ಸವಾಸ ಮಾಡಿ ನಮ್ಮ ಬಾಸು ಮಾಸ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿ ನಿನಗೆ ಸಲ ಹೇಳಿದ್ದೀನಿ, ನನ್ನ ಹಿಂದೆ ಆಗಲಿ ನಾನು ತಿಳಿದಿರೋರ ಹಿಂದೆ ಆಗಲಿ ನನಗೆ ಗೊತ್ತಿಲ್ಲದೆ ಓಡಾಡ್ಬೇಡ ಅಂತ. ಅರ್ಥ ಆಗಲ್ಲ ನಿನಗೆ? ಬಾಸ್ ಬಿಡಿ ಬಾಸ್, ಏನ್ ಮಾಡ್ತಾ ಇದ್ದೀರಪ್ಪ? ಕಾಂತ, ಇದು ನಿಮಗೆ ಸಂಬಂಧಪಡ್ತಿರೋ ವಿಷಯ. ಸೈಲೆಂಟ್ ಆಗಿ ಸೈಡಲ್ಲಿ ಬಿಡಿ. ಹೇಯ್, ಬಾಯ್ ಬಿಡೋ. ಇಲ್ಲಿ ಏನ್ ಕೆಲಸ ನಿನಗೆ? ಬಾಯ್ ಬಿಡೋ. ನಾನು ಗ್ಯಾಸ್ ಕೊಡಕ್ಕೆ ಬಂದಿದ್ದೆ. ಒಳಗೆ ಬಂದು ಇಟ್ಟೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅದಕ್ಕೆ ಒಳಗೋಗಿದ್ದೆ. ನಾನು ಒಳಗೋದಾಗ ಬಾಗ್ಲು ತೆಗ್ದೇ ಇತ್ತು. ಗಾಳಿಗೆ ಬಾಗ್ಲು ಹಾಕೊಂಡಿರ್ಬೇಕು. ನೀನ್ ಏನೇ ನೆಪ ಹೇಳಿದ್ರು ನನಗೆ ನಿನ್ನ ಮೇಲೆ ಒಂದು ಪೈಸಾ ನಂಬಿಕೆ ಬರೋದಿಲ್ಲ. ನನ್ನ ಹತ್ರ ಒತ್ತೆ ತಿನ್ಬಾರ್ದು ಅಂದ್ರೆ ಒಂದು ಕ್ಷಣ ನಾನು ಎದುರುಗಡೆ ಇರ್ಬೇಡ. ಹೊರಡು. ನಾನು ಹೋಗ್ತೀನಿ. ನಿನ್ ಮೊದಲು ನನ್ನ ಫಾಲೋ ಮಾಡೋದನ್ನ ಬಿಡು. ಆಗ ನೀವು ಅಂದ, ಈಗ ನೀನು ಅಂತಿದ್ದಾನೆ. ಯಾರಿರ್ಬೋದು? ಯೂನಿಫಾರ್ಮ್ ನನ್ನ ಕಾಪಾಡ್ತು. ಸದ್ಯ ಬಚಾವಾದೆ. ಹುಡುಗರಲ್ಲಿ 2 ಟೈಪ್. ಮೊದಲನೇ ಟೈಪ್ ಅವರು ಹುಚ್ಚು ತರ ಪ್ರೀತಿ ಮಾಡೋರಾದ್ರೆ, 2ನೇ ಟೈಪ್ನವರು ಹುಚ್ಚು ಪ್ರೀತಿನ ಅರ್ಥ ಮಾಡ್ಕೊಳ್ದಿರೋರು. ನನ್ನ ಹುಡುಗ 2ನೇ ಟೈಪ್ ಅವನು. ಹುಡುಗಿರಲ್ಲೂ ಅಷ್ಟೇ 2 ಟೈಪು. ಒಂದು ಹುಚ್ಚು ಪ್ರೀತಿನ ಅರ್ಥ ಮಾಡ್ಕೊಳ್ದೇ ಇರೋದು, 2 ಹುಚ್ಚಿ ತರ ಪ್ರೀತಿ ಮಾಡೋದು. ನಾನು ಅಷ್ಟೇ 2ನೇ ಟೈಪ್ ನೋಡು. ಈ ಯಮಗಂಡ ಕಾಲ, ರಾಹುಕಾಲ, ಅಮಾವಾಸ್ಯೆ, ವಾಸ್ತುದೋಷ, 7.5, ವಕ್ರದೃಷ್ಟಿ, ಸಂಧಿ, ಮತ್ತೊಂದು ಮಗ್ದೊಂದೆಲ್ಲ ನಮ್ಮಂತ ಒನ್ ವೇ ಲವರ್ಸ್ಗೆ ಬಂದು ತಗ್ಲಾಕೊಳ್ಳುತ್ತೆ. ದುರಾದೃಷ್ಟ ಏನು ಅಂದ್ರೆ ಉಳ್ದೋರ್ಗೆ ಪ್ರಾಯಶ್ಚಿತ್ತ ಅನ್ನೋ ಆಪ್ಷನ್ನೂ ಇದೆ, ಆದ್ರೆ ನಮಗೆ ಆ ಸೌಭಾಗ್ಯನೂ ಇರಲ್ಲ. ಏನ್ ಕರ್ಮಾರಿ ನಮ್ದು. ನಾವು ಪ್ರೀತಿಸಿದವರಿಗೆ ಮದ್ವೆ ಆಗಿ, ಮಕ್ಕಳಾಗಿ, ಮನೆ ಕಟ್ಟಿ, ಸೆಟ್ಲಾಗಿ, ಜೀವನ ಪೂರ್ತಿ ಸುಖ ಅನುಭವಿಸಿ ರಿಟೈರ್ಡ್ ಆದ್ರೂ ನಾವು ಮಾತ್ರ ಅವ್ರು ನಮ್ಮ ಜೊತೆ ಇದ್ದಿದ್ರೆ ನಮ್ಮ ಜೀವನ ಬೇರೆ ಥರನೇ ಇರ್ತಿತ್ತು ಅನ್ನೋ ಎಡ್ವರ್ಡ್ ಭ್ರಮೇಲೆ ಬದುಕ್ತಾ ಇರ್ತೀವಿ. ನಾವು ಒನ್ ವೇ ಲವರ್ಸ್ ಇದೀವಲ್ಲ, ನಮ್ಮ ಹಣೆ ಬರನೇ ಇಷ್ಟು. ನಾವು 6 ಏರಲ್ಲ, 3 ಇಳಿಯಲ್ಲ, ಸ್ವರ್ಗ ಕರಿಯಲ್ಲ, ನರ್ಕ ಕಳ್ಸಲ್ಲ. ಮುಂದೊಂದು ದಿನ ಕಾಡ್ಬಾ ಊರ್ ಹೋಗು ಅನ್ನೋವರೆಗೂ ನಾವು ಯಾವಾಗಲೂ ಕನಸು ಕಲ್ಪನೆಲೆ ಕಾಲ ಕಳಿತೀವಿ. ನಮ್ಮ ಹತ್ರನೂ ಆಂಡ್ರಾಯ್ಡ್ ಮೊಬೈಲ್ ಇದೆ, ಆದರೆ ನಮಗೆ ಬೇಕಾದವರು ನಾನು ನಿನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಮೆಸೇಜ್ ಮಾಡಲ್ಲ. ಅದು ಸಾಯ್ಲಿ, ಕಡೆ ಪಕ್ಷ ಸ್ಮೈಲಿ ಜೊತೆ ಒಂದೇ ಒಂದು ಹಾರ್ಟ್ ಇಮೋಜಿನೂ ಕಳ್ಸಲ್ಲ. ನಮ್ಮದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ, ಆದರೆ ನಮಗೆ ಬೇಕಾದವರು ನಮ್ಮ ಯಾವ ಪೋಸ್ಟಿಗೂ ಸೂಪರ್ ನೈಸ್ ಅಂತ ಒಂದೇ ಒಂದು ಕಮೆಂಟ್ ಮಾಡಲ್ಲ. ಅದು ಹಾಳಾಗೋಗ್ಲಿ, ಸುಮ್ಮನೆ ಒಂದು ಲೈಕು ಕೊಡಲ್ಲ. ಇನ್ನು ಎದುರಿಗೆ ಸಿಕ್ತಾಗ ನಾವು ಅವ್ರನ್ನ ನುಂಗೇ ಬಿಡ್ತೀವಿ ಅನ್ನೋ ಥರ ನೋಡ್ತಿರ್ತೀವಿ, ಆದರೆ ಅವರು ನಮ್ಮ ಕಡೆ ಓರೆಗಣ್ಣಲ್ಲೂ ನೋಡಿರಲ್ಲ. ನಾವು ನಮಗೆ ಬೇಕಾದವರು ಮುಟ್ಟಿದ್ದು, ಹುಟ್ಟಿದ್ದು, ಬಿಟ್ಟಿದ್ದು ಎಲ್ಲಾನು ಜೋಪಾನ ಮಾಡಬೇಕು ಅಂತ ಅಪಹಪಿಸ್ತಾ ಇರ್ತೀವಿ, ಆದರೆ ಅವರಿಗೆ ಯಾವ್ದ್ರ ಬಗ್ಗೆನೂ ಕೇರೇ ಇರಲ್ಲ. ನಾವು ಕಣ್ಣಲ್ಲೇ 1000 ಸಲ ಐ ಲವ್ ಯು ಅಂದಿರ್ತೀವಿ, ಆದರೆ ನಮ್ಮವರು ಸುಮ್ಮನೆ ತಮಾಷೆಗಾದ್ರೂ ನನಗೆ ನೀನಂದ್ರೆ ಇಷ್ಟ ಅನ್ನಲ್ಲ. ಒಂದೊಂದ್ಸಲ ಯಾಕೆ ಬೇಕಿ ಬಾಳು ಸತ್ತೋಗೋಣ ಅನ್ಸುತ್ತೆ. ಆದ್ರೆ ಹಾಗನ್ಸಿದ ಮರುಕ್ಷಣನೇ ನಾವು ಪ್ರೀತಿಸೋರ್ ಮನ್ಸು ಬದಲಾಗ್ಬೋದು, ಅವ್ರು ನಮ್ಮ ಕಡೆ ನೋಡ್ಬೋದು, ನಮ್ಮ ಭಾವನೆ ಅರ್ಥ ಮಾಡ್ಕೋಬೋದು,
ಅನ್ನೋ ಆಸೆ ಶುರುವಾಗೋಗುತ್ತೆ. ಅಲ್ಲಿಗೆ ಸಾಯೋ ಪ್ಲಾನು ಹೊಗೆ ಹಾಕ್ಸ್ಕೊಳ್ಳುತ್ತೆ. ಹಾಗಿದಾಗೋಯ್ತು ನಮಗೆ ಪ್ರೀತಿ ದಕ್ಕಲ್ಲ ಅಂತ ನಮ್ಮ ಹಾರ್ಟಲ್ಲಿ ಆಗಿರೋ ಕಲೆನ ಅಳ್ಸಾಕ್ಬಿಡೋಣ ಅಂದರೆ ಕೆರ್ಕೊಂಡು ಕಲೆ ಹೋಗಿ ಅಲ್ಲೇ ಗಾಯ ಆಗೋಗಿರುತ್ತೆ. ಆಮೇಲೆ ಆ ಗಾಯ ಮುಟ್ಟಿದ್ರೂ ತಪ್ಪಾಗುತ್ತೆ, ಹಾಗೆ ಬಿಟ್ಟರೂ ತಪ್ಪಾಗುತ್ತೆ. ಆದರೆ ಏನು ಮಾಡೋದು, ಹಾರ್ಟ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇರಬೇಕು ಕೆಲವ್ರು ಒನ್ ವೇ ಲವ್ ಅಂದರೆ ಅದು ಲವ್ವೇ ಅಲ್ಲ, ಅದೊಂದು ದೊಡ್ಡ ಟಾರ್ಚರು, ಅದು ಯುದ್ಧ ಭೂಮಿ, ಅದು ಹೃದಯಾಘಾತ, ಅದು ಆತ್ಮಹತ್ಯೆ, ಅದು ಕ್ರಶ್ಶು, ಇನ್ಫ್ಯಾಕ್ಚುಯೇಷನು, ಒಬ್ಸೆಷನ್ನು ಅಂತ ಬಾಯ್ ಬಡ್ಕೊಳ್ಳೋದು. ಆದರೆ ನಾನಂತವ್ರಿಗೆ ಹೇಳೋದಿಷ್ಟೇ, ಒನ್ ವೇ ಲವ್ ಅಂದರೆ ನಿಯತ್ತು, ಕಮಿಟ್ಮೆಂಟು, ಡೆಡಿಕೇಶನ್, ಶಕ್ತಿ, ಭಕ್ತಿ. ಯಾಕೆ ಅಂದರೆ ಈ ಒನ್ ವೇ ಲವ್ ಇದೆಯಲ್ಲ, ಎಲ್ಲ ಕಳ್ಕೊಂಡ್ಮೇಲೂ ಉಸಿರಾಡೋಕೆ ಒಂದು ರೀಸನ್ ಆಗಿರುತ್ತೆ, ಬದುಕೋಕೆ ಒಂದು ಭರವಸೆ ಕೊಡುತ್ತೆ, ಮುಖದ ಮೇಲೆ ಒಂದು ಮುಗುಳ್ನಗೆ ತರಿಸುತ್ತೆ. ಅಮೂಲ್ಯನ ಮೇಲೆ ಅಣ್ಣಂಗೆ ಲವ್ವೇ ಅಂತ ಗೊತ್ತಾಗೋಕೆ ನಾವಿನ್ನೇನು ಮಾಡ್ಬೋದು? ಸಾರ್ಥಕ್ ಏನಾದರೂ ಐಡಿಯಾ ಕೊಡಿಯಲ್ಲ. ಏನು ಹೊಡಿತಾನೆ ಇಲ್ಲ, ತಲೆ ಕೆಟ್ಟು ಹೋಗ್ತಾ ಇದೆ. ಅಣ್ಣ ಎಲ್ಲ ವಿಚಾರದಲ್ಲೂ ಬ್ರಿಲಿಯಂಟು, ಆದರೆ ಈ ವಿಚಾರದಲ್ಲಿ ಮಾತ್ರ ದಡ್ಡ ಶಿಖಾಮಣಿ. ಸಾರ್ಥಕ್, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಏನಾದರೂ ಗೊತ್ತಾಯ್ತಾ? ಗೊತ್ತಾಯ್ತು. ಏನು ಗೊತ್ತಾಯ್ತು? ಮಣ್ಣು ಗೊತ್ತಾದ್ಮೇಲೆ ರೆಸ್ಪಾಂಡ್ ಮಾಡಬೇಕು ತಾನೇ? ಅಲ್ಲ, ಈಗ ನೀನು ಹೇಳದ್ಮೇಲೆ ಗೊತ್ತಾಯ್ತು ಅಂತ. ಬೇಡ ಸಾರ್ಥಕ್, ಸುಮ್ಮನೆ ನಂಗೆ ಕೋಪ ತರಿಸ್ಬೇಡಿ. ಸುಮ್ಮನಿರಾಜ್ಯ, ಒಂದು ಒಳ್ಳೆ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀನಿ. ಹಲೋ ಆದ್ಯಾ, ನಾನು ಧ್ರುವ ಮಾತಾಡ್ತಿರೋದು. ನಾವು ನಿನ್ನ ಮನೆಯಿಂದ ಮಾತ್ರ ದೂರ ಮಾಡ್ಕೊಂಡಿದ್ದು ಕಣೋ. ನಂಬರ್ ಇದೆ. ಆದ್ಯಾ, ಇವತ್ತು ಅಣ್ಣ ಮನೆಗೆ ಬಂದಿದ್ದ ಕಣೆ. ನೀವನಿಗೆ ಕಾಣಿಸ್ಕೊಂಡ್ಯಾ? ಬೈದ್ನಾ? ಕೈ ಮಾಡಿದ್ನಾ? ನಿಂಗೇನು ಆಗಿಲ್ಲ ತಾನೆ? ಆಯ್ ಓಕೆ? ಹೇಗೋ ತಪ್ಪಿಸ್ಕೊಂಡೆ, ಆದರೆ ಆ ವಿಚಾರ ಹೇಳೋಣಂತಾನೆ ಕಾಲ್ ಮಾಡಿದೆ. ಯಾವ ವಿಚಾರ ಧ್ರುವ? ನಿನ್ನಿಂದ ಆಗಲಿ ಬಾವುನಿಂದಾಗಲಿ ನಾನು ಇಲ್ಲಿದ್ದೀನಿ ಅನ್ನೋ ವಿಚಾರ ಗೊತ್ತಾಗಬಾರ್ದು. ನನಗೇನೇ ಆದರೂ ನಾನು ಚಿಂತೆ ಮಾಡಲ್ಲ ಆದ್ಯಾ. ನನಗೆ ಅವನು ಅಣ್ಣ, ಬೈದರೂ ಸರಿನೇ ಹೊಡೆದ್ರೂ ಸರಿನೇ. ಆದರೆ ನನ್ನ ವಿಚಾರದಲ್ಲಿ ನಂಗೆ ನೆಲೆ ಕೊಟ್ಟಿರೋ ಈ ಮನೆಯವ್ರಿಗೆ ಸ್ವಲ್ಪನೂ ಹರ್ಟ್ ಆಗಬಾರ್ದು, ಅಷ್ಟೇ ನನ್ನ ಕನ್ಸರ್ನ್. ಗೊತ್ತಾಯ್ತು ಧ್ರುವ, ನೀವು ಯೋಚನೆ ಮಾಡಬೇಡ. ಯು ಟೇಕ್ ಕೇರ್. ಸರಿ, ಆಯಿತು. ನನಗೂ ಪ್ರೀತಿ ಶುರುವಾಗಿ ಜಾಸ್ತಿ ದಿನ ಆಗಿಲ್ಲ, ಆದರೆ ಆದಷ್ಟು ದಿನದಲ್ಲೇ ಪ್ರೀತಿಗೆ ಎಷ್ಟು ದಿಕ್ಕಿದೆ, ಎಷ್ಟು ಬಾಗ್ಲಿದೆ ಅನ್ನೋದೆಲ್ಲ ಅರ್ಥ ಆಗೋಗಿದೆ. ನಿಮಗೂ ನಂತರನೇ ಅನ್ಸಿರ್ಬೋದು ಅನ್ನೋ ಭಾವನೆಯಲ್ಲಿ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ಹಾಗಂತ ಯಾರು ಹತಾಶರಾಗೋದು ಬೇಡ. ಜಗತ್ತಲ್ಲಿ ಇನ್ನೊಬ್ರು ಏಳ್ಗೆ, ಖುಷಿ, ಸಂತೋಷ ಬಯಸೋದಕ್ಕಿಂತ ಒಳ್ಳೆತನ ಮತ್ತೊಂದಿಲ್ಲ. ನಾವು ಒನ್ ವೇ ಲವರ್ಸು, ನಾವು ಪ್ರೀತಿಸೋರು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀವಿ. ಅಂದ್ರೆ ನಾವು ಒಳ್ಳೆಯವ್ರ ಸಾಲಲ್ಲಿ ನಿಲ್ತೀವಿ. ಯಾರು ಪ್ರೀತಿನ ಬಲವಂತವಾಗಿ ದಕ್ಕಿಸ್ಕೊಳ್ಳೋಕೆ ಹೋಗ್ಬೇಡಿ. ಹಾಗೆ ಸಿಗೋ ಪ್ರೀತಿಗೆ ಬೆಲೆನೂ ಇಲ್ಲ, ಮರ್ಯಾದೆನೂ ಇಲ್ಲ. ಪ್ರೀತಿ ಅನ್ನೋದು ತಾನಾಗೆ ಸಿಗ್ಬೇಕು. ಸಿಗೋವರೆಗೂ ಕಾಯಲೇಬೇಕು. ಇಲ್ಲಿ ಸೇರಿರೋ ಸಮಸ್ತ ಒನ್ ವೇ ಲವರ್ಸ್ಗೆ ನೀವು ಪ್ರೀತಿಸೋರು ಮತ್ತೆ ನಿಮಗೆ ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಕರೆಗೆ ಒಗ್ಗೂಟ್ಟು ನಮ್ಮ ಸಂಘದ ಕಟ್ಟಡ ಉದ್ಘಾಟನೆ ಮಾಡಿ ಅದ್ಭುತವಾಗಿ ಮಾತನಾಡಿರೋ ನಮ್ಮ ಅಮೂಲ್ಯ ಅಕ್ಕಂಗೆ
ನಮ್ಮೆಲ್ಲರ ವತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಚಪ್ಪಾಳೆ. ಅಕ್ಕ, ನಾವು ಮಾತಾಡ್ದಂಗೆ ನಿಮಗೆ ಸೇರ್ಬೇಕಾಗಿರೋ ಗೌರವಧನ. ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮನ್ನೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೆ. ಇದನ್ನ ನೀವೇ ಇಟ್ಕೊಳ್ಳಿ. ನಿಮ್ಮ ಈ ಸಂಘದಿಂದ 4 ಜನಕ್ಕೆ ಒಳ್ಳೇದಾಗೋ ಕೆಲಸ ಮಾಡಿ. ಆ ಥರದ ಕಾರ್ಯಕ್ರಮ ಇದ್ದಾಗ ನನ್ನನ್ನು ಕರೀರಿ, ನಾನು ಬರ್ತೀನಿ. ಖಂಡಿತ ಅಕ್ಕ, ನೀವು ಅಷ್ಟೇ ನಮ್ಮನ್ನ ಅಣ್ತಂದಿರ್ ಥರ ಅನ್ಕೊಳ್ಳಿ. ನಿಮಗೇನೇ ಪ್ರಾಬ್ಲಮ್ ಆದರೂ ನಮಗೆ ಕಾಲ್ ಮಾಡಿ. ನಂಬರ್ನ ಅದಿತಿ ಅಕ್ಕಂಗೆ ಕೊಟ್ಟಿದ್ದೀನಿ. ಗುಂಪಾಗಿ ಬರ್ತೀವಿ. ಕುಡೀರಿ ಬಾವ, ಕುಡೀರಿ ಕಾಂತ ಅಂಕಲ್. ಕಾಫಿ ನಾನ್ ಮಾಡಿದ್ದು, ಆದ್ರೆ ಚಕ್ಲಿ ಮಾತ್ರ ಅಮ್ಮ ಮಾಡಿದ್ದು. ಅಂಕಲ್, ನಾನಿನ್ನೂ ಬ್ಯಾಚುಲರ್ ಪುಟ. ಆದ್ರೆ ನೀವು ನನ್ಗಿನ್ನ ದೊಡ್ಡವರು, ನೋಡಕ್ಕೂ ಅಂಕಲ್ ತರನೇ ಕಾಣ್ತೀರಾ. ಇದಕ್ಕಿಂತ ಅಂಕಲ್ಲೇ ಪರವಾಗಿರ್ಲಿಲ್ಲ. ಹೇಳಿ ಓಡಿಸ್ಕೊಳ್ಳೋದು ಅಂದ್ರೆ ಇದೆ. ನೀನ್ ಯಾಕೆ ಮಾಡೋದಿಕ್ ಹೋದೆ? ದೊಡ್ಡವ್ರು ಯಾರು ಮನೇಲಿ ಇರ್ಲಿಲ್ವಾ? ಇಲ್ಲ ಬಾವ, ಯಾರು ಇಲ್ಲ. ನಾನು ಒಳಗಿದ್ದೆ. ಮೊದ್ಲು ನೀವು ಕರೆದಿದ್ದು ಕೇಳಿಸ್ಲೇ ಇಲ್ಲ. ಕಾಂತ ಅಂಕಲ್ ಜೋರಾಗಿ ಕರೀದೇ ಇದ್ರೆ ನಾನು ಕೇಳ್ತಾನೆ ಇರ್ಲಿಲ್ಲ. ಒತ್ತಿ ಅಂಕಲ್ ಅನ್ಬೇಡ ಕಂದ. ಫ್ಯೂಚರೇ ಬ್ಲಾಸ್ಟ್ ಆದಂಗೆ ಫೀಲ್ ಆಗುತ್ತೆ. ಕುಡೀರಿ ಬಾವ. ಅಂಕಲ್, ನೀವು ಕುಡೀರಿ, ನಂಗೆ ಕಾಫಿ ಮಾಡಕ್ ಬರುತ್ತೆ. ಕಾಫಿ ತುಂಬಾ ಚೆನ್ನಾಗಿದೆ. ನಿನ್ ಕೈ ರುಚಿ ತುಂಬಾ ಚೆನ್ನಾಗಿದೆಯಮ್ಮ. ಕೈ ರುಚಿ ಅಲ್ಲ ಬಾಸ್, ಈ ಮನೆ ವಾಸ್ತು ಹಂಗಿದೆ. ಈ ಮನೆಯಲ್ಲಿ ಯಾರೇ ಕಾಫಿ ಟೀ ಮಾಡಿದ್ರು ಅದ್ಭುತವಾಗಿರುತ್ತೆ. ನೀವ್ ಯಾವಾಗ ರೀಲ್ ಕಾಫಿ ಕೊಡ್ತಿದ್ರಿ? ಇದೇನ್ ಹೀಗ್ ಕೇಳ್ತೀರಾ ಬಾಸ್? ನಿಮಗೆ ಮಾವನ ಮನೆ ಅಂದ್ಮೇಲೆ ನಾವಲ್ಲಿ ಒಂದು ಕಾಫಿನಾದ್ರೂ ಕುಡಿದೇ ಬಿಟ್ಟಿರ್ತೀವ. ವಾಟ್? ಅಂದ್ರೆ ಅದು ಅವತ್ತು ಇಲ್ಲಿ ಕ್ರಿಕೆಟ್ ನೋಡಿದಾಗ, ಆಮೇಲೆ ವಿಕ್ಕಿ ಬಾಸ್ ಮದುವೆಗೆ ಕಾರ್ ತಂದಾಗ. ಬಾವ, ಆರ್ತಿ ಅಕ್ಕ ಚೆನ್ನಾಗಿದ್ದಾಳ ನೋಡಿ. 4 ದಿನ ಆದ್ರೂ ವರ್ಷದಿಂದ ಅವಳ ಮುಖಾನೇ ನೋಡಿಲ್ಲ ಅನ್ಸ್ತಾ ಇದೆ ಬಾವ. ಯಾವಾಗ್ಲೂ ಅವಳೇ ಇಲ್ಲಿಗೆ ಬಂದು ಹೋಗ್ಬೇಕು ಅಂತ ಏನೂ ಇಲ್ಲ. ಅದು ನಿಮ್ಮನೇನೆ. ಅಕ್ಕನ ನೋಡೋ ನೆಪದಲ್ಲಾದ್ರೂ ಆಗಾಗ ನೀವು ಅಲ್ಲಿಗೆ ಬನ್ನಿ. ಅಪ್ಪ ಮಾತ್ರ ನಾನೇ ಹೀಗೆ ಹೇಳಿದ್ದೀನಿ ಅಂತ ಹೇಳು. ಹೌದು, ಕರೆಕ್ಟ್. ನಾವು ಖಂಡಿತ ಬರ್ತೇವೆ ಬಾವ. ಸುಮ್ಮನೆ ಯಾಕೆ ಹೇಳ್ತೀರಾ ಅಷ್ಟೇ, ಬರೋದೇ ಇಲ್ಲ. ಇಲ್ಲ ಬಾವ, ಈಗ ಬರೋ ಚಾನ್ಸ್ ಇದೆ. ಯಾಕಂದ್ರೆ ದೊಡ್ಡಮ್ಮ ಲಂಡನ್ ನಿಂದ ಆದ್ಯಾತಿಗೆ ಏನೇನ್ ಕೊಡ್ಬೇಕು ಅಂತ ಒಂದು ದೊಡ್ಡ ಲಿಸ್ಟ್ ನೇ ಕಳಿಸಿದ್ದಾರೆ. ಅಮ್ಮ ಕಷಾಯದ ಪುಡಿ, ಉಂಡೆ ಎಲ್ಲ ಮಾಡ್ತಿದ್ದಾಳೆ. ಅಮ್ಮ ಎಲ್ಲಾನು ರೆಡಿ ಅಂತಿದ್ದಾಗೆ ಹೊರಡದೆ. ಸರಿ, ಅದು ಯಾವತ್ತಾಗುತ್ತೋ ನನಗೆ ಫೋನ್ ಮಾಡಿ, ನಾನೇ ಬಂದು ನಿಮ್ಮನ್ನು ಪಿಕ್ ಮಾಡ್ತೀನಿ. ಅಮ್ಮ ಪಕ್ಕದ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ. ಇನ್ನೇನ್ ಬರೋ ಹೊತ್ತಾಯ್ತು. ಬಾಸು ಅವರು ನುಡುಕ್ತಿರ್ಲಿಲ್ಲ ಬಿಡು. ಮತ್ಯಾರನ್ನ ಕಾಂತ ಅಂಕಲ್? ಯಾರನ್ನೂ ಇಲ್ಲ ಬಿಡಮ್ಮ. ಹೌದು, ಅಂದಾಗೆ ನಮ್ಮ ಅಮೂಲ್ಯ ಮೇಡಮ್ ಅಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ಜಾತ್ರೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಬಿಟ್ಟಿರೋದು. ಅವಳನ್ನ ಆದಿತ್ಯ ಅಕ್ಕನ ಅದ್ ಯಾವ್ದೋ ಸಂಘದ ಉದ್ಘಾಟನೆಗೆ ಅಂತ ಹುಡುಗರು ಕರ್ಕೊಂಡು ಹೋಗಿದ್ರು. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅಂಕಲ್. ಪಾಪಿ ಸಮುದ್ರಕ್ಕೆ ಇಳಿದ್ರು ಮೊಣಕಾಲು ಉದ್ದನೆ ನೀರು ಅಂದಂಗಾಯ್ತು. ಬಾವಾ, ನೀವ್ ಅಮೂಲ್ಯ ಅಕ್ಕನ್ ಹುಡ್ಕೊಂಬಂದ್ರಾ? ಅದ್ರಲ್ಲಿ ಡೌಟ್ ಪಡೋದೇನಿದೆ? ಅವ್ರಿಗೋಸ್ಕರನೇ ಬಂದಿರೋದು ಅಲ್ವಾ ಬಾಸ್? ಮೇಡಮ್ ಇವತ್ತು ಹೇಳ್ದೆ ಕೇಳದೆ ಲೀವ್ ತಗೊಂಡಿದ್ರಾ? ಅದಕ್ಕೆ ನಮ್ಮ ಬಾಸು ಎಲ್ಲಿ ಅವ್ರಿಗೆ ಹುಷಾರಿಲ್ವೇನೋ ಅಂತ ಗಾಬರಿ ಆಗಿದ್ರು. ನಿಮಗೆ ಗೊತ್ತಲ್ವಾ ಕೊರೋನಾ. ಬಾವಾ, ನೀವು ಸೂಪರ್ ಡೂಪರ್ ಬಾಸ್. ನಿಮ್ ಕೈ ಕೆಳಗೆ ಕೆಲಸ ಮಾಡೋರ ಆರೋಗ್ಯದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತೀರಾ. ನೀವು ಗ್ರೇಟ್ ಬಿಡಿ.